ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಕೆಲವೊಂದು ಕಡೆ ಬೋರ್ವೆಲ್ ಹೊಡಿಸಿದಾಗ ಶೀಲ್ಟ್ ಬರುತ್ತೆ. ಹೌದು ಸರ್. ಆ ಶೀಲ್ಟಿಂದ ಪೈಪ್ಗಳೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಸೊಲ್ಯೂಷನ್ ಇದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ಮಲ್ಲಿ ಜೈನ್ ಕಂಪ್ನಿಯ ಎಲ್ಲ ರೀತಿಯ ಇರಿಗೇಷನ್ ಬೇಕಾದ ಫಿಟ್ಟಿಂಗ್ಸು ಸಿಗುತ್ತೆ. ಅದೇ ರೀತಿಯಾಗಿ ಜೈನ್ ಕಂಪ್ನಿನಲ್ಲಿ ದಿ ಬೆಸ್ಟ್ ಅಂದರೆ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು ಅಂತಂದರೆ ಈ ಒಂದು ಫಿಲ್ಟರ್ಗಳು. ಓಕೆ. ಈಗ ನೀವು ಹೇಳ್ದಂಗೆ ಬೋರ್ವೆಲ್ಗಳಲ್ಲಿ ಸಣ್ಣ ಸಣ್ಣ ಏನು ನಾವು ಮರಳುಗಳಾಗಿರ್ಬೋದು, ಶಿಲ್ಟ್ ಅಂತ ಹೇಳ್ತೀವಿ ನಾವು, ಆ ಶಿಲ್ಟ್ ಬರ್ತಾ ಇರುತ್ತೆ ಅಂತಂದ್ರೆ ಅದರಿಂದ ಹೋಗಿ ಡ್ರಿಪ್ ಪೈಪ್ಗಳು ಬ್ಲಾಕ್ ಆಗ್ತಿರುತ್ತೆ. ಈಗ ಮೊದಲೇ ಬೇಸಿಗೆ ಶುರುವಾಗಿದೆ, ಗಿಡಗಳಿಗೆ ಕರೆಕ್ಟಾಗಿ ನೀರು ಹೋಗ್ಲಿಲ್ಲ ಅಂತಂದ್ರೆ ಗಿಡಗಳು ಒಣಗ್ತವೆ. ಸೊ ಅದಕ್ಕೋಸ್ಕರ ಈ ಒಂದು ಗೂಮರ್ ಫಿಲ್ಟರ್ ಅಂತ ನಾವು ಹೇಳ್ತೀವಿ. ಇದು ಜೈನ್ ಕಂಪ್ನಿಯಲ್ಲಿ ಪ್ರೈಮರಿ ಫಿಲ್ಟರ್. ಓಕೆ. ಈ ಫಿಲ್ಟರ್ ನಾವು ಪ್ರತಿ ಒಂದು ಬೋರ್ವೆಲ್ ಪಾಯಿಂಟ್ಗೆ ಅಳವಡಿಸೋದ್ರಿಂದ ಇದರಲ್ಲಿ ಇರತಕ್ಕಂಥ ಒಂದು ಸಿಸ್ಟಮ್ಯಾಟಿಕಲಿ ಅಥವಾ ಒಂದು ಟೆಕ್ನಾಲಜಿನಲ್ಲಿ ಈ ಫಿಲ್ಟರ್ ಆಗಿದ್ದು ಎಲ್ಲ ಶಿಲ್ಟ್ ಕೂಡ ಇಲ್ಲಿ ಕೆಳಭಾಗದಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತೆ. ಓಕೆ. ಇಲ್ಲಿ ಮೇಲ್ಗಡೆ ಬಂದಂತ ನೀರು ಫಿಲ್ಟರ್ ಆಗುತ್ತೆ, ನಿಮ್ಗೆ ಈ ಪೈಪ್ ಮುಖಾಂತರ ಆಚೆ ಹೋಗುತ್ತೆ. ಕೆಳಗಡೆ ಬಂದು ಶಿಲ್ಟ್ ನಿಮಗೆ ಶೇಖರಣೆ ಆಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ 10 ರಿಂದ 12 kg ವರೆಗೂ ಶಿಲ್ಟ್ ಶೇಖರಣೆ ಆಗುವಷ್ಟು ಇದರಲ್ಲಿ ಸ್ಪೇಸ್ ಇರುತ್ತೆ. ಸೊ ಆಮೇಲೆ ಇದನ್ನ ನಾವು ಪ್ರತಿ ದಿನ ಒಂದ್ಸಲಿ ನೀಟಾಗಿ ಈ ಒಂದು ವಾಲ್ನ ಅಂದ್ರೆ ಈ ಒಂದು ಪೈಪ್ನ ಓಪನ್ ಮಾಡೋ ಮುಖಾಂತರ ಇರ್ತಕ್ಕಂಥ ಶಿಲ್ಟ್ನ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಕಂಟ್ರೋಲ್ ಮಾಡ್ಬೋದು, ಕಂಟ್ರೋಲ್ ಆಗಿರೋ ಇಲ್ಲಿ ಸ್ಟೋರೇಜ್ ಆಗಿರ್ತಕ್ಕಂಥ ಒಂದು ಶಿಲ್ಟ್ನ ನಾವು ಈ ಪೈಪ್ ಮುಖಾಂತರ ಆಚೆ ತೆಗಿಬೋದು. ನಮಗೆ ಈ ಒಂದು ಫಿಲ್ಟರ್ ಇಂದ ಯಾವುದೇ ರೀತಿಯಾಗಿ ಶಿಲ್ಟ್ ಆಗಲಿ ಏನೇ ಆಗಲಿ ಹೋಗಿ ನೆಕ್ಸ್ಟ್ ಪೈಪ್ಗಳಲ್ಲಿ ಕಟ್ಕೊಳ್ಳೋಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಓಕೆ. ಅದೇ ರೀತಿಯಾಗಿ ನಮ್ಮಲ್ಲಿ ಕೆಲವು ರೈತರು ಇರ್ತಾರೆ, ಇಲ್ಲ ಸರ್ ನಮ್ಮಲ್ಲಿ ಶಿಲ್ಟ್ ಬರೋದಿಲ್ಲ, ನಮ್ಮಲ್ಲಿ ಏನಂತ ಅಂದ್ರೆ ಸಣ್ಣ ಸಣ್ಣ ಧೂಳಿನ ಕಣಗಳು ಬರ್ತವೆ, ಅದರಿಂದ ಹೋಗಿ ನಮಗೆ ಪೈಪ್ ಬ್ಲಾಕ್ ಆಗ್ತಿದೆ ಅನ್ನೋರಿರ್ತಾರೆ. ಇದು ಒಂದು ಜೈನ್ ಕಂಪ್ನಿಯ ಸೆಕೆಂಡರಿ ಫಿಲ್ಟರ್ ಸಿಸ್ಟಮ್ ಇದು. ಇದೊಂದು ನಾವು ಡಿಸ್ ಫಿಲ್ಟರ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಬೋರ್ವೆಲ್ಗೆ ಅಳವಡಿಸೋದ್ರಿಂದ ಇದರಲ್ಲಿ ಒಂದು ಏನಂತ ಅಂದ್ರೆ ಆ ಸಣ್ಣ ಪ್ರಮಾಣದ ಕಲ್ಮಶಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ಮೇಂಟೆನೆನ್ಸ್, ಈ ಎರಡರಲ್ಲೂ ಮೇಂಟೆನೆನ್ಸ್ ಅಂತ ಏನು ರೆಗ್ಯುಲರ್ ಮೇಂಟೆನೆನ್ಸ್ ಈ ಇದರಲ್ಲಿ ಗೂಮರ್ ಫಿಲ್ಟರ್ ಅಲ್ಲಿ ಯಾವುದೇ ರೀತಿ ಮೇಂಟೆನೆನ್ಸ್ ಅಂತ ಬರೋದಿಲ್ಲ. ಮೇಂಟೆನೆನ್ಸ್ ಅಂತ ಅಂದ್ರೆ ರೆಗ್ಯುಲರ್ ನಾನು ಹೇಳ್ದಂಗೆ ರಿಮೂವ್ ಮಾಡೋದು. ಹೌದು. ಇದರಲ್ಲಿ ಏನಂತ ಅಂದ್ರೆ ಇದ್ರಲ್ಲಿ ಸ್ವಲ್ಪ ಮೇಂಟೆನೆನ್ಸ್, ಇದರಲ್ಲೂ ಕೂಡ ಜಾಸ್ತಿ ಏನು ಮೇಂಟೆನೆನ್ಸ್ ಇಲ್ಲ. ಇದರಲ್ಲಿ ಏನ್ ಬಂದ್ರೆ ಏನ್ ಮೇಂಟೆನೆನ್ಸ್ ಬರುತ್ತೆ ಅಂತಂದ್ರೆ ಈ ಒಂದು ಫಿಲ್ಟರ್ ಸಿಸ್ಟಮ್ ಒಳಗಡೆ ಡಿಸ್ಕ್ಗಳು ಇರ್ತವೆ, ನಾವು ನೋಡಿರ್ತೀವಲ್ಲ, ಸೇಮ್ ಸಿಡಿ ಡಿಸ್ಕ್ ತರನೇ ಡಿಸ್ಕ್ ಬರುತ್ತೆ. ಇದನ್ನ ಈಸಿಯಾಗಿ ಓಪನ್ ಮಾಡ್ಬೋದು. ಈ ತರ ಓಪನ್ ಆಗಿದ್ದಂತ ಒಂದು ಫಿಲ್ಟರ್ನ ಈ ತರ ಒಂದು ಬೇರೆ ಮಾಡಿದ್ರೆ ಒಳಗಡೆ ಈ ತರ ಒಂದು ಡಿಸ್ಕ್ ಇದಿರುತ್ತೆ. ಓಕೆ. ಈ ಒಂದ್ ಸೆಕೆಂಡ್, ಈ ಥರ 2 ಪಾರ್ಟ್ ಆಗುತ್ತೆ. ಈ 2 ಪಾರ್ಟ್ ಆದಮೇಲೆ ನಾವು ಈ ಫಿಲ್ಟರ್ನ ತಗೊಂಡು ಇಲ್ಲಿ ನಿಮಗೆ ಇಲ್ಲಿ ಹೊರಗಡೆಯಿಂದ ಬಂದಂಥ ನೀರು ಫಿಲ್ಟರ್ ಆಗಿ ಒಳಗಡೆ ಹೋಗುತ್ತೆ. ಅವಾಗ ಈ ಕಲ್ಮಶಗಳೆಲ್ಲ ಇದು ಕಂಡುಕೊಂಡಿರ್ತವೆ, ಅದನ್ನ ಕ್ಲೀನ್ ಕಂಡುಕೊಂಡಿರ್ತವೆ. ಆಮೇಲೆ ಇದು ಈ ಒಂದು ಇನ್ಲೆಟ್ ಪೈಪ್ ಮುಖಾಂತರ ನಮಗೆ ಫಿಲ್ಟರ್ ಆದಂಥ ನೀರು ಆಚೆ ಹೋಗಿ ಪ್ರತಿಯೊಂದು ಡ್ರಿಪ್ಗಳಿಗೂ ಕನೆಕ್ಟ್ ಆಗುತ್ತೆ. ಸೊ ಇದನ್ನ ನಾವು ಒಂದು ಬಕೆಟಲ್ಲಿ ಇಟ್ಕೊಂಡು ನೀಟಾಗಿ ನಾವು ಇದನ್ನ ಕ್ಲೀನ್ ಮಾಡ್ಕೋಬೇಕು. ಓಕೆ. ಸ್ವಲ್ಪ ಇದನ್ನ ಲೂಸ್ ಮಾಡೋದು ಅಂತಂದ್ರೆ ಡಿಸ್ಕ್ಗಳು ಸಪ್ರೇಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಒಂದೊಂದೇ ಡಿಸ್ಕ್ ಸಪ್ರೇಟ್ ಆಗುತ್ತೆ. ಓಕೆ. ಇದು ಡಿಸ್ಕ್ಗಳಲ್ವಾ? ಹೌದು ಸರ್, ಇದೇ ಡಿಸ್ಕ್. ಓಕೆ. ಈ ಡಿಸ್ಕ್ನ ನಾವು ಒಂದು ಬಕೆಟಲ್ಲಿ ಇಟ್ಕೊಂಡು ನೀಟಾಗಿ ತೊಳ್ಕೋಬೇಕು. ಓಕೆ. ಈಸಿ ವಾಶ್ ಇದೆ, ಕಷ್ಟ ಏನಿಲ್ಲ. ಏನು ಕಷ್ಟ ಏನಿಲ್ಲ ಸರ್. ನೀಟಾಗಿ ವಾಶ್ ಮಾಡ್ಕೊಂಡು ಮತ್ತೆ ಇದನ್ನ ಟೈಟ್ ಮಾಡಿ ನಾವು ನಮ್ಮ ಫಿಲ್ಟರ್ಗೆ ಮತ್ತೆ ಇದನ್ನ ಜೋಡಿಸ್ಕೋಬೇಕು. ಓಕೆ. ಇದು ಮ್ಯಾಕ್ಸಿಮಮ್ 15 ನಿಮಿಷ ಕೆಲಸ ಅಷ್ಟೇ ಸರ್. ಮ್ಯಾಕ್ಸಿಮಮ್ 15 ನಿಮಿಷದ ಕೆಲಸ ಇದು. ಅದೇನು ತೀರಾ ಅಂತ ಕೆಲಸ ಅಂತ ಏನಿಲ್ಲ. ಅಂದ್ರೆ ನಮಗೆ ಗೊತ್ತಾಗುತ್ತೆ ಸರ್, ಸ್ಟಾರ್ಟಿಂಗ್ ಒಂದಿನದಲ್ಲಿ 1-2 ದಿನ ನೋಡ್ಕೊಂಡ್ರೆ ಎಷ್ಟು ದಿನಕ್ಕೆ ಒಂದ್ಸಲಿ ಕಟ್ಟುತ್ತಿದ್ದು ಅಂತ, ಡೈಲಿ ಕ್ಲೀನ್ ಮಾಡ್ಕೋಬೇಕಾ ಅಂತ ಏನು ಅಂತ ಗೊತ್ತಾಗುತ್ತೆ. ಅದು ಸಹ ಅಷ್ಟೇ, ನಮ್ಮಲ್ಲಿ ಶಿಲ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಗ್ಯುಲರ್ ಆಗಿ ತೆಗಿಬೇಕು ಅಂತ ಏನಿಲ್ಲ, ನಮಗೆ ಗೊತ್ತಾಗುತ್ತೆ. 1 ಟೈಮ್ 2 ಟೈಮ್ ತೆಗೆದ್ಮೇಲೆ ಗೊತ್ತಾಗುತ್ತೆ ನಮಗೆ ನಮ್ದ್ರಲ್ಲಿ ಎಷ್ಟು ದಿನಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ. ಅಷ್ಟು ದಿನಕ್ಕೆ ಒಂದ್ಸಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ. ಸರ್, ಈ ಫಿಲ್ಟರ್ಗಳು ಪ್ಲಾಸ್ಟಿಕ್ ಇದೆಯಲ್ಲ, ಏನು ಆಗಲ್ವಾ ಬಿಸಿಲಿಗೆ? ಸರ್ ಇಲ್ಲ, ಇದು ಪ್ಲಾಸ್ಟಿಕ್ ಅಂತಂದ್ರೆ ಇದು ಮಾಮೂಲಿ ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ಇದು ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ತುಂಬಾ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಪ್ಲಾಸ್ಟಿಕ್, ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರ್ತಕ್ಕಂಥ ಐಟಮ್ಸ್. ನಿಮ್ಗೆ ಯಾವುದೇ ರೀತಿ ಬಿಸಿಲಿಗಾಗ್ಲಿ ಮಳೆಗಾಗ್ಲಿ ಇದು ಬೇಗ ಅಂದ್ರೆ ಕ್ವಾಲಿಟಿ ಕಡಿಮೆ ಆಗೋದಾಗ್ಲಿ ಅಥವಾ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಗಾಗ್ಲಿ ಇದು ಒಳಗಾಗೋದಿಲ್ಲ. ನಿಮಗೆ ತುಂಬಾ ದೀರ್ಘಕಾಲದವರೆಗೂ ಇದು ಬಳಕೆ ಬರುತ್ತೆ. ಆಮೇಲೆ ಇನ್ನೊಂದು ಜೈನ್ ಪ್ರಾಡಕ್ಟ್. ನೀವು ಜೈನ್ ಪ್ರಾಡಕ್ಟ್ ಅಂತಂದ್ರೆ ಮೊದಲೇ ನಂಬಿಕೆ ಇದೆ, ಯಾವುದೇ ರೀತಿಯಾಗಿ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಏನೂ ಬರೋದಿಲ್ಲ. ಅದೇ ರೀತಿಯಾಗಿ ನಿಮಗೆ 2 ಇಂಚ್ ಬೇಕಾ, 2.5 ಇಂಚ್ ಬೇಕಾ, 3 ಇಂಚ್ವರೆಗೂ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಫಿಲ್ಟರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಓಕೆ ಸರ್.